ಕೆಲವು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಏನು ಚಿನ್ನದ ರೀತಿನಲ್ಲಿ ಬೆಲೆ ಏರ್ತಾ ಹೋಗುತ್ತೆ, 60 ರೂಪಾಯಿ, 70 ರೂಪಾಯಿ, 100 ರೂಪಾಯಿ. ಆಪಲ್ ಬೆಲೆನೇ ಅದಕ್ಕೂ ಇರುತ್ತೆ. ಸರ್ ಅದು ಯಾವಾಗ ಅದು ಮೋಸ್ಟ್ಲಿ 2016-17 ಅಲ್ಲಿ ಮಾರಿತ್ತು. ನಿಜ. ಆಮೇಲೆ 23 ಈ ವೈರಸ್ ಬಂತು. ಅವಾಗ ಮಾರ್ತು 2,500 15 kg ಬಾಕ್ಸ್. ಈ ವೈಟ್ ಫ್ಲೈ ಇಂದಾನೆ ಸರ್ ಅದು ಮಾರಿತ್ತು. ಆದ್ರಿಂದ ನಾವು 3 ವರ್ಷದಿಂದ ನಾವು ಬರೀ ಆಂಧ್ರ ರೈತರು ಆ ಕಡೆ ವೈರಸ್ ಕಮ್ಮಿ ಇದೆ, ಅವ್ರು ಬೆಳೀತಾ ಇದಾರೆ, ಅವ್ರ ಕೈಲಿ ಆಗ್ತಾರೆ. ನಮ್ಮ ಕರ್ನಾಟಕ ಈ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸ್ವಲ್ಪ ಈ ಭಾಗ, ಕೋಲಾರ ಡಿಸ್ಟಿಕ್ ಅವರು ನಾವು ಸ್ವಲ್ಪ ತುಂಬಾ ಅನ್ಭವಿಸ್ತಾ ಇದೀವಿ. ಯಾರೋ ಸ್ವಲ್ಪ ಶಾಂಪು 130 ಶಾಂಪು 135 ಅಂತ ಹಾಕಿದ್ದಾರೆ ಸೀಡ್. ಆ ಕ್ರಾಪ್ ಸ್ವಲ್ಪ ಕಮ್ಮಿ ಇದೆ ವೈರಸ್. ಇಲ್ಲ ಯಾರೋ ಋಣಿದೀವಿ 2-3 ವರ್ಷದಿಂದ ಯಾರು ಬೆಳೆ ತೆಗಿಯಕ್ ಆಗ್ತಾ ಇಲ್ಲ ಸೀಸನ್ ಅಲ್ಲಿ. ಸೀಸನ್ ಹೇಳಕ್ಕಾಗಲ್ಲ, ಸ್ವಲ್ಪ ಜನ ನಾಡ್ತಾರೆ, ಸ್ವಲ್ಪ ಜನ ಉಣಲ್ಲ. ಸೀಸನ್ ನಾವು ಅಂದ್ರೆ ಈ ರೋಗ ತಟ್ಟಬಾರದು ಅನ್ನೋದಾದ್ರೆ ಏನ್ ಮಾಡ್ಬೇಕು, ಯಾವ್ದು ಉತ್ತಮ ಅಂತೀರಾ? ಕ್ರಾಪ್ ಕವರ್ 100% ಹಾಕಿದ್ರೆ ನಾವು ಟಮಾಟ ಧೈರ್ಯವಾಗಿ ಯಾರೇ ರೈತರಾಗ್ಲಿ ಬಿಡಿ, ಇನ್ವೆಸ್ಟ್ಮೆಂಟ್ ಒಂದ್ಸಲಿ ಜಾಸ್ತಿ ಆಗತ್ತೆ. ಇವಾಗ ಒಂದೇ ಸಲ ರೈತರು ಆಗ್ಬೇಕಂದ್ರೆ ಪಾಪ. ಬಟ್ ಏನಾದ್ರು ಹಾಕಿದ್ರೆ 3 ಕ್ರಾಪ್ ತಗೋಬಹುದು ಸರ್. 100% 3 ಕ್ರಾಪ್ ಒರಿಜಿನಲ್ ಕ್ರಾಪ್ ಕವರ್ ತಗೋಬೇಕು. ಅದ್ರಲ್ಲಿ ಎಷ್ಟೋ ವೆರೈಟಿ ಇದಾವೆ. ನಾವು ಒರಿಜಿನಲ್ ಕ್ರಾಪ್ ಕವರ್ ತಗೊಂಡ್ರೆ 3 ಬೆಳೆ ಮಾಡ್ಬೋದು ಸರ್. ಒಂದ್ಸಲಿ ಬಂಡವಾಳ ಆಗಿದ್ರೆ 3 ಸಲ ತಗೋಬಹುದು. ಈಲ್ಡು ಜಾಸ್ತಿ 100%. ಮೊದಲು ನಾವು 10-15 ವರ್ಷ ಮುಂಚೆ ಹೆಂಗ್ ಬೆಳೀತಾ ಇದ್ವಿ ಅದೇ ಪ್ರಾಂತ್ಯ ತೆಗಿಬಹುದು. ಇವಾಗ ನೋಡಿ ಕಡ್ಡಾಯ ಕಾಣಿಸ್ತಾ ಇದೆ, ತೆಗಿಬಹುದು. ಈಗ ಈ ರೀತಿಯಲ್ಲಿ ಬೆಲೆ ಒಂದು ಕಡೆ ಗಗನಕ್ಕೆ ಇರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದ್ ಕಡೆ ನಾವು ಸಾಮಾನ್ಯವಾಗಿ ನೋಡ್ತೀವಿ, ರೈತರು ನೋಡಿದ್ರೆ ನಮ್ಗೆ ಬೆಲೆ ಇಲ್ಲ ಅಂತ ಅನ್ಬಿಟ್ಟು ಅದನ್ನ ರಸ್ತೆಗಳಲ್ಲಿ ಸುರಿಯುವಂತದ್ದು ನಾವು ನೋಡಿದೀವಿ. ಇದ್ರ ಜೊತೆಗೆ ಅದೇ ಸಮಯದಲ್ಲೇ ನಾವೇನಾದ್ರೂ ನಗರಗಳಲ್ಲಿ ಪೇಟೆಗಳಲ್ಲಿ ಕೊಂಡುಕೊಳ್ಬೇಕು ಅಂದ್ರೆ ಮಾತ್ರ ನಮ್ಗೆ ಆ ಒಂದು ಬೆಲೆಗೆ ಖಂಡಿತವಾಗ್ಲೂ ಸಿಗೋದಿಲ್ಲ ಸರ್. ಇವಾಗ ಏನಾಗ್ತದೆ ಅಂದ್ರೆ ರೈತ ಹತ್ರ ಒಂದು ರೇಟ್ ಹೋಗುತ್ತೆ, ದಲ್ಲಾಳಿ ರೈತರಿಗೆ ಅರ್ಧ ಸಿಗತ್ತೆ, ದಲ್ಲಾಳಿ ಮಾರೋಳು ಅರ್ಧ ಸಿಗತ್ತೆ ಸರ್. ಅದಕ್ಕೆ ಏನ್ ಮಾಡಕ್ ಆಗಲ್ಲ. ರೈತರು ಬೆಳೀತೀವಿ, ನಾವಲ್ಲಿ ಅಂಗಡಿ ಹಾಕೊಂಡು ಕುತ್ಕೊಂಡ್ರೆ ಎಲ್ರೂ ಅಂಗಡಿಗೆ ಹಾಕೊಂಡ್ಬಿಟ್ರೆ ಬೆಳೆಯೋರು ನಾಳಿಂದ ಯಾರಿರಲ್ಲ. ಅದಕ್ಕೆ ರೈತರು ಮಾಡೋ ಕೆಲಸ, ರೈತರು ಬೆಳೀತಾ ಇದಾರೆ, ಅಂಗಡಿ ಹಾಕೊಂಡು ಮಾರೋರು ಅವ್ರು ಎಷ್ಟೇ ಜನ ಮಾಡ್ಬೇಕು. ಇವಾಗ ಸದ್ಯಕ್ಕೆ ಒಂದ್ 4-5 ವರ್ಷದಿಂದ ಇದು ಸ್ವಲ್ಪ ಈ ಗೌರ್ಮೆಂಟ್ ಅಪ್ಸೈಡ್ ಜಾಸ್ತಿ ಜನ ಮಾಡ್ತಾರೆ ಸರ್. ರೈತರು ಫಾರ್ಮಿಂಗ್ ಅದೊಂಥರ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬರೀ ರೈತರೇ ಮಾಡಿದ್ರೆ ಆ ರೋಡ್ ಸುರಿಯೋ ಪರಿಸ್ಥಿತಿ ಯಾವತ್ತಿಗೂ ಬರಲ್ಲ. ಒಂದು ಸ್ಕೂಲ್ ಮಾಸ್ಟರ್ ಆಗ್ತಾರೆ, ಗೌರ್ಮೆಂಟ್ ಇಂಜಿನಿಯರ್ ಅವರು ಆಗ್ತಾರೆ. ಟಮಾಟ ಇದೇ 2,000-1,000 ರೂಪಾಯಿ ಮಾಡ್ಬಿಡ್ತದೆ. 1 ಎಕರೆ ಹಾಕಿದ್ರೆ 15-20 ಲಕ್ಷ ಬಂದ್ಬಿಡ್ತದೆ ಅಂತ ಆಸೆಯಿಂದ ಆಗ್ತಾ ಇದೆ. ಆವತ್ತಿಂದ ಇವತ್ತು 20-30 ವರ್ಷದಿಂದ ರೈತರು ಯಾರು ಮಾಡ್ತಾ ಇದಾರೆ ಅವ್ರ ಮನೆಯವ್ರು ಅವರೇ ವ್ಯವಸಾಯ ಮಾಡ್ಕೊಂಡು ಹೋದ್ರೆ ಯಾವತ್ತಿಗೂ ಸುರಿಯೋ ಅಂತ ಪರಿಸ್ಥಿತಿ ಬರಲ್ಲ. ಈ ಸ್ವಲ್ಪ ಈ ಅಫಿಷಿಯಲ್ ಕೂಡ ಆ ರೀತಿ ಮಾಡಿದಾಗ ಒಂದೇ ಸಲ ಹೆವಿ ಕ್ರಾಪ್ ಜಾಸ್ತಿ ಬಂದ್ಬಿಡ್ತದೆ ಬೆಳೆ ಸೀಸನ್ ಅಲ್ಲಿ. ಆವಾಗ ಅವಶ್ಯಕತೆ ಅಷ್ಟೊಂದು ಇರಲ್ಲ, ಒಂದೊಂದು ಸ್ಟೇಟ್ ಅಲ್ಲಿ ಮಳೆ ಇರಲ್ಲ, ಎಲ್ಲ ಕಡೆ ಬೆಡ್ಡಾಗ್ತದೆ. ಆವಾಗ ಸ್ವಲ್ಪ ಡೌನ್ ಆಗೋ ಸಾಧ್ಯತೆ ಇದೆ. ಮಳೆ ಮೇಲೆನೂ ಸೀಸನ್ ಕವರ್ ಆಗುತ್ತೆ ಸರ್, ಹೇಳಕ್ಕಾಗಲ್ಲ. ಇದ್ರ ಜೊತೆಗೆ ನನ್ಗನ್ಸುತ್ತೆ, ಈಗ ನೀವು ಹೇಳ್ತಾ ಇದ್ರೆ ತುಂಬಾ ಚೆನ್ನಾಗಿ ಬೆಳಿತೀನಿ, ಮತ್ತೆ ಇಷ್ಟು ಒಂದು ಈಗಾಗಲೇ ಹೇಳ್ತಿದ್ರಿ ಶೀತಾಗಾರದಲ್ಲೂ ಕೂಡ ನಾನು ಇಡ್ತಿದ್ದೀನಿ ಅಂತ ಅಂತೆಲ್ಲ. ನಾನು ಇಂಥ ಪರಿಸ್ಥಿತಿ ಇದ್ದಾಗ ಅದನ್ನೇನಾದ್ರೂ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಗೆ ಕಳಿಸುವಂತದ್ದಾಗಿರ್ಬಹುದು ಅಥವಾ ವಿದೇಶಗಳಿಗೂ ಕಳಿಸುವಂತದ್ದು ಇರ್ಬೋದು, ಈ ತರದ ಪ್ರಯತ್ನಗಳು ಏನಾದ್ರು ಮಾಡ್ತಿದ್ರೆ ಹೇಗೆ? ಸರ್ ಸದ್ಯಕ್ಕೆ ಇಲ್ಲಿ ಚಿಂತಾಮಣಿ ಕೋಲಾರಿಂದ ಬೇರೆ ದೇಶ ವೆಸ್ಟ್ ಬೆಂಗಾಲ್ ಎಲ್ಲ ಹೋಗ್ತಾ ಇತ್ತು. ಸದ್ಯಕ್ಕೆ ಅದು ಸೀಸನ್ ಅಲ್ಲಿ ಹೋಗುತ್ತೆ ಸರ್, ಅನ್ಸೀಸನ್ ಅಂತ ಹೇಳಕ್ಕಾಗಲ್ಲ. ಹೌದಾ? ಈಗ ಯಾವ ಸಮಯದಲ್ಲಿ ಬೆಳೆದ್ರೆ ರೈತರಿಗೆ ತುಂಬಾ ಚೆನ್ನಾಗಿ ಅವ್ರಿಗೆ ದುಡ್ಡು ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇವಾಗ ಅನ್ಸೀಸನ್ ಹೇಳಕ್ಕಾಗಲ್ಲ, ಅದು ಎಲ್ಲೆಲ್ಲಿ ಮಳೆ ಬೀಳತ್ತೋ ಯಾವ ಲಾಟ್ರಿ ಅಂತ ಹೇಳಕ್ಕಾಗಲ್ಲ. ಇದು ಸುಮಾರು ನಮ್ಮ ತಂದೆಯವರು 35 ವರ್ಷದಿಂದ ಬೆಳೀತಾ ಇದಾರೆ. ಅವ್ರು ಆವತ್ತಿಂದ 6ನೇ ತಿಂಗಳು 7ನೇ ತಿಂಗಳು ಸೀಸನ್ ಅಂತ ಬೆಳೀತಾರೆ ಸರ್ ಟಮಾಟ. ಸುಮಾರು 40-35 ಇಯರ್ಸ್ ಬ್ಯಾಕ್ ನಮ್ಮ ತಂದೆಯವರು ಬೆಳೀತಾ ಇದ್ರು. ವರ್ಷದಲ್ಲಿ ಸೀಸನ್ ಏನಪ್ಪಾ ನಮ್ ಕಡೆ ಅಂತಂದ್ರೆ, ನಮ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕೋಲಾರ ಡಿಸ್ಟಿಕ್ ಅಂದ್ರೆ 6ನೇ ತಿಂಗಳು 7ನೇ ತಿಂಗಳು ಸರ್ ಸೀಸನ್ ಲೆಕ್ಕ. ಅಂದ್ರೆ ಮಾರ್ಚ್ ಅಲ್ಲಿ ಉಂಟದ ಆ ಕಾಲದಲ್ಲಿ. ಇವಾಗ ಮಾರ್ಚ್ ಏಪ್ರಿಲ್ ಮಾಡ್ತಾ ಇದೆ ಸರ್. ಮೊದಲ ಕಾಲದಲ್ಲಿ ಈ ಮಲ್ಚಿಂಗ್ ಪೇಪರ್ ಆಗ್ತಾ ಇಲ್ಲ. ಇವಾಗ ಒಂದು 7-8 ಇಯರ್ಸ್ 8-9 ಇಯರ್ಸ್ ಇಂದ ಮಲ್ಚಿಂಗ್ ಪೇಪರ್ ಎಲ್ಲ ಆಗ್ತಾ ಇದೆ ಸರ್. ಹಾಗಿದ್ರೆ ಆಗ ಖರ್ಚು ಮಾಡ್ತಾ ಇದ್ದಿದ್ದಕ್ಕೂ ಈಗ ನೀವು ಖರ್ಚು ಮಾಡ್ತಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರ್? ನಾವು ಒಂದು 20 ವರ್ಷ ಮುಂಚೆ ಮಾತಾಡ್ತೀನಿ. ನಾವು ನಮ್ಮ ತಂದೆಯವರು ಆವತ್ತಿನ 5 ಎಕರೆ 10 ಎಕರೆ 15 ಎಕರೆ 20 ಎಕರೆ ಟಮಾಟ ಮಾಡ್ತಿದ್ರು. ಆವಾಗ ಒಂದು 3 ಲಕ್ಷ ಇದ್ರೆ ಒಂದು 10 ಎಕರೆ ಟಮಾಟ ಬೆಳೆ ತೆಗೆದ್ರು ಸರ್. ಒಂದು 20 ವರ್ಷ ಮುಂಚೆ ಒಂದ್ 2-3 ಲಕ್ಷ ಇದ್ರೆ 10-15 ಎಕರೆ ಮಾಡ್ಬೋದಾಗಿತ್ತು ಅವಾಗ. ಇವಾಗ 1 ಎಕರೆ ಮಾಡ್ಬೇಕಂದ್ರೆ ಈ ಕ್ರಾಪ್ ಕವರ್ ಹಾಕಿ ಮಾಡ್ಬೇಕಂದ್ರೆ 2.5 ಲಕ್ಷ ಮಿನಿಮಮ್ ಬೇಕೇ ಬೇಕು ಸರ್. ಮತ್ತೆ ಲಾಭ ಅದೇ ರೀತಿ, ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಲಾಭ ಪಡ್ಕೊಳ್ಳೋಕ್ಕೂ ಇವತ್ತಿಗೂ ಲಾಭ ವ್ಯತ್ಯಾಸ ಇದೆ. ಅದೇ ರೀತಿಯಲ್ಲಿ ಹಿಂದೆ ಎಷ್ಟು ಬರ್ತಿತ್ತು ಲಾಭ, ಇವಾಗ ಎಷ್ಟು ಬರ್ತದೆ ಸರ್? ಆಗಿದೆ, ಬಟ್ ಏನಂದ್ರೆ ಹಿಂದೆ ಖರ್ಚು ಕಮ್ಮಿ ಬರ್ತಾ ಇತ್ತು, ಸ್ವಲ್ಪ ಕಮ್ಮಿ ರೇಟ್ ಇದು ನಡೀತಾ ಇತ್ತು. ಇವಾಗ ಬೆಳೆಯೋ ರೇಟ್ಗೆ
ಒಂದ್ 400 ರಿಂದ 500 ರೂಪಾಯಿ 15 ಕೆಜಿ ಬಾಕ್ಸ್ ಮಾರಿದ್ರೇನೆ ರೈತ ಸ್ವಲ್ಪ ಒಂದು ಲಿಮಿಟ್ 1-2.5 ಲಕ್ಷ ಬಂಡವಾಳ ಹಾಕಿದ್ರೆ 1-3 ಲಕ್ಷ ಒಂದ್ ಎಕರೆಗೆ ಮಿನಿಮಮ್ ಲಾಭ ತೆಗಿಬಹುದು ಸರ್ ಈ ಕಾಲದಲ್ಲಿ. ಅಷ್ಟು ರೇಟ್ ಇದ್ರೆ ತೆಗಿಬಹುದು. 100, 200, 250 ಹೋದ್ರೆ ಫಸಲು ಬರುತ್ತೆ ಅಷ್ಟೇ ಸರ್. ಈಗ ನನ್ಗೆ ಕೆಲವು ಟೈಮಲ್ಲಿ ಏನ್ ಅನ್ನಿಸ್ಬಿಡುತ್ತೆ ಅಂತಂದ್ರೆ, ಈಗ ಟೊಮೊಟೊ ಹೆಚ್ಚಾಗಿ ಬೆಳೆದ್ಬಿಟ್ಟಿರ್ತೀವಿ, ಎಲ್ಲಿ ನೋಡಿದ್ರೆ ಕೊಂಡ್ಕೊಳಕ್ಕಾಗಲ್ಲ ಅಂತ ರಸ್ತೆಗೆ ಬಿಸಾಕೋ ಬದಲು ಅದನ್ನ ಒಂದು ರೀತಿಯಲ್ಲಿ ಮೌಲ್ಯವರ್ಧನೆ ಮಾಡಿದ್ರೆ, ಈಗ ಕೆಚಪ್ ಅಂತ ನಾವು ನೋಡ್ತೀವಿ, ಅದನ್ನೆಲ್ಲ ನೋಡಿದ್ರೆ ಬಾಟಲ್ ಹಾಕಿಟ್ಟಿರ್ತಾರೆ ಅಥವಾ ಇನ್ನೊಂದು ಪಾಕೆಟ್ಗಳೆಲ್ಲ ಹಾಕ್ತಾರೆ. ಇಂತಹ ಪ್ರಯತ್ನವನ್ನ ರೈತ ಮಾಡಬಹುದು ಅಂತೀರಾ ಅಥವಾ ಕಷ್ಟ ಆಗುತ್ತೆ ಅಂತೀರಾ? ಸರ್ ನಮ್ ಕೈಯಲ್ಲಿ ಅದು ಮಾಡಕ್ ಆಗಲ್ಲ, ಸಾಧ್ಯ ಇಲ್ಲ. ಬೆಳೆಯೋದೊಂದು ಮಾಡ್ಬೋದು ನಾವು. ಅದನ್ನ ಯಾರಾದ್ರೂ ಗೌರ್ಮೆಂಟ್ ಸರ್ಕಾರಿ ಕಡೆಯಿಂದ ಏನಾದ್ರು ಆ ರೀತಿ ಮಾಡಿ ಅನುಕೂಲ ಮಾಡ್ಕೊಟ್ರೆ ರೈತರಿಗೆ ಒಳ್ಳೇದಾಗುತ್ತೆ. ಯಾಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಕೋಲಾರ ಭಾಗ ಮತ್ತೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಕಡೆ ಹೆಚ್ಚಾಗಿ ಈ ಒಂದು ಟೊಮೊಟೊ ಬೆಳೆಯನ್ನ ನಾವು ಕಾಣ್ತಿರ್ತೀವಿ. ಸೊ ಅಂತಂದ ಮೇಲೆ ಇಂಥ ಪರಿಸ್ಥಿತಿಗಳಲ್ಲೂ ಕೂಡ ಈ ರೀತಿಯಲ್ಲಿ ಸುಮ್ಮನೆ ರಸ್ತೆನಲ್ಲಿ ಬೀಸಾಕೋ ಬದಲು ಅಥವಾ ನಮಗೆ ಲಾಸ್ ಆಯ್ತು ಅಂತ ಹೇಳೋ ಬದಲು ಈ ತರದ್ದು ಒಂದು ಪ್ರಯತ್ನ ಅದು ಮಾಡಿದ್ರೆ ಸರ್ಕಾರಿ ಕಡೆಯಿಂದಾನೆ ಮಾಡ್ಬೇಕು ಸರ್. ರೈತರು ಇಲ್ಲ ಬಿಸ್ನೆಸ್ ಮ್ಯಾನ್ ಮಾಡಕ್ ಆಗಲ್ಲ. ಸರ್ಕಾರದಿಂದ ಅದು ಸ್ವಲ್ಪ ಒಂದು ತಗೊಂಡು ಮಾಹಿತಿ ತಗೊಂಡು ಸರ್ಕಾರನ ಅದಕ್ಕೆ ಏನಾದ್ರು ಯೋಚನೆ ಮಾಡಿದ್ರೆ ಮಾಡ್ಬೋದು ಸರ್. ಅದೇ ರೀತಿಯಲ್ಲಿ ನಿಮ್ಮನ್ನ ಬಂದು ಭೇಟಿ ಮಾಡ್ತಿರ್ತಾರ, ಯಾವ ರೀತಿ ಬೆಳೀತಿದ್ರೆ ನೀವು, ನಾವು ಅದೇ ರೀತಿ ಕೇಳ್ತಾರೆ. ಸುಮಾರು ಜನ ರೈತರು ಗೊತ್ತಿರೋರೆಲ್ಲ ಕೇಳ್ತಾರೆ, ಪರವಾಗಿಲ್ಲ ಹಿಂಗ್ ಮಾಡ್ತಿರತ್ತೆ ಏನಪ್ಪ ಅಂತ. ನಾವು ಸ್ವಲ್ಪ ನಮ್ಮ ತಂದೆಯವರ ಅನುಭವದಿಂದ ನಾವು ಅದನ್ನ ಮುನ್ನಡೆಸ್ಕೊಂಡು ಹೋಗ್ತೇವೆ. ಆತರ ಇದ್ರೆ ನೀವು ಬೇರೆ ರೈತರಿಗೂ ಮತ್ತು ನಿಮ್ಗಿರುವಂತ ವ್ಯತ್ಯಾಸ ಏನು? ನೀವು ಹೇಗ್ ಬೆಳಿತೀರಾ, ಅವರು ಹೇಗ್ ಬೆಳಿತಾರೆ, ಅವ್ರ ಫಸಲು ಹೇಗಿರುತ್ತೆ, ನಿಮ್ ಫಸಲು ಹೇಗಿರುತ್ತೆ? ಇದು ಕ್ರಾಪ್ ಕವರ್ ಮೊದಲು ಎಲ್ಲರೂ ಬೆಳೀತಾ ಇತ್ತು, ತೊಂದ್ರೆ ಏನಿಲ್ಲ. ಈ 2-3 ವರ್ಷದಿಂದಾನೇ ಈ ವೈರಸ್ ಎಲ್ಲ ಬಂತು. ಅದಕ್ಕೆ ಮುಂಚೆ ಎಲ್ಲ ಯಾರು ಬೇಕಾದ್ರೂ ಟೊಮಾಟೊ ಬೆಳಿಬಹುದು, ಅದೇನು ಇದೇ ಕೆಲಸ ಅಂತ ಕೆಲಸ ಏನಲ್ಲ. ಇವಾಗ ಬರ್ತಾ ರೋಗ ಜಾಸ್ತಿ ಆಗ್ತಾ ಇದೆ. ರೋಗ ನಿರೋಧಕ ಶಕ್ತಿನೂ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಆಗ್ತಾ ಇದೆ. ಇನ್ನು ಇವಾಗ ಅದಕ್ಕೆ ಇದೊಂದು ಮೆರಿಟ್ ಈ ತರ ಮಾಡ್ಕೊಂಡ್ರೆ 100% ಬೆಳೆ ತೆಗಿಬಹುದು ಸರ್. ಈಗ ಇನ್ನೂ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ನಾವು ಗಿಡಗಳ ಹಾಕಿದ್ರೆ ಆ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ ಟೊಮೊಟೊನೇ ಸರಿಯಾಗಿ ಬರಲ್ಲ, ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ಆ ತರದ್ದು ಅನುಭವಗಳೇನ? ವೆರೈಟಿ ಎಷ್ಟೆಷ್ಟು ಇದಾವೆ. ನಾವು ಸಿಂಜೆಂಟಾ ಕಂಪ್ನಿ ಆವತ್ತಿಂದ ಒಂದ್ 25 ವರ್ಷದಿಂದ ಸಿಂಜೆಂಟಾ ಅದೇ ನಮ್ಮ ತಂದೆಯವರು ಮಾಡ್ತಾ ಇದ್ರು. ನಾವು ಅದನ್ನೇ ಪೂಜಿಸ್ಕೊಂಡು ಹೋಗ್ತೀವಿ. ಇವಾಗ ಅದೇ ಕಂಪ್ನಿ ಮಾಡಿದ್ವಿ. ಒಟ್ಟಿನಲ್ಲಿ ಈ ಟೊಮೊಟೊ ಬೆಳೆಯೋದ್ರಿಂದ ನಿಮ್ಗೆ ಕೈ ಹಿಡಿತಿದೆ ಅಂತ ಹೇಳ್ತಾರೆ, ಹೇಗೆ ಅನ್ಸುತ್ತೆ? ಇವಾಗ 2-3 ವರ್ಷದಿಂದ ಇಲ್ಲ ಅನ್ಸಿದ ಸ್ವಲ್ಪ ಮಾಡಿದ್ದೆ, ಪರವಾಗಿಲ್ಲ, ಒಳ್ಳೇದು ಅನುಕೂಲ ಆಯ್ತು. ಅದಕ್ಕೆ ಇವಾಗ ಮುಂದೆ ಆಗತ್ತೆ ಅನ್ನೋ ನಂಬಿಕೆಯಿಂದ ಮಾಡ್ಕೊಂಡು ಬಂದಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಹೆಚ್ಚಿನ ಮಾಹಿತಿಯನ್ನ ನೀಡಿದಂತವರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮದ ಸತೀಶ್ ಕುಮಾರ್ ಅವರು